ತರೆ ಕೊಂಜಿ ತರೆ ಮುಡಿಪು ಕುಟುಂಬ ಕೊಂಜಿನ ಹಾಗೆ ಕುಟುಂಬದ ದೈವ ದೇವರು ಬೊಕ್ಕ ಹಿರಿಯ ಹಾಕಲು ಒಂದು ಸರಿ ತನ್ನ ಕುಟುಂಬ ಸ್ಥಿರ ಅಂತ ಇದು ನಾಲ್ಕು ಸ್ಥಿರ ಇರಬೇಕಂತ ನಮ್ಮ ಆರಾಧನಾ ಪರಂಪರೆಯಲ್ಲಿ ನಮ್ಮ ಹಿರಿಯರು ಮಾಡಿಕೊಟ್ಟಂಥ ಒಂದು ಸಂಪ್ರದಾಯ. ಪಂಜುರ್ಲಿಗೆ ಮಹಾರುದ್ರ ಕೊಟ್ಟಂಥ ಒಂದು ವರ 16 ವರ್ಷ ಆಯುಷ್ಯನು ದೆಪ್ಪರೆಲ್ಲ 16 ವರ್ಷ ಆಯುಷ್ಯನು ಪಾಡೆರಳಪ್ಪು ನಂಚಿನ ಅಧಿಕಾರ ಏರಗೊಂಡೊಂದು ಕೆನ್ನಗ ಪಂಜುರ್ಲಿಗೆ ಮಾತ್ರ ಅಂದ್ರೆ ನಮ್ಮ ಕುಟುಂಬ ಪರಂಪರೆಯಲ್ಲಿ ನಮ್ಮ ಪೂರ್ವಜರು ಹೇಳಿಕೊಂಡಂಥ ವಿಚಾರ ಅದು. ನಮಸ್ತೆ. ದೈವ ಮತ್ತು ದೇವರು ಎನ್ನುವಂಥ ಪೂರ್ವ ಆರಾಧನೆ ಒಂದು ಪರಂಪರೆ. ಬಹುಶಃ ಸಾಧಾರಣ ಒಂದು ದೈವಾರಾಧನೆಗೆ ಒಂದು 2000 ವರ್ಷದ ಒಂದು ಅದಕ್ಕಿಂತ ಹೆಚ್ಚು ವಿಶೇಷವಾದಂಥ ಸ್ಥಾನಮಾನ ಇದೆ ದೈವಾರಾಧನೆಗೆ. ಅದರಲ್ಲೂ ದೈವಾರಾಧನೆ ಒಂದು ಕೂಡುಕಟ್ಟಿನಲ್ಲಿ ಬರುವಂಥ ಒಂದು ದೈವಾರಾಧನೆಯ ಅರಸು ದೈವಗಳ ನುಡಿಕಟ್ಟಿನಲ್ಲಿ ಬರುವಂಥ ವಿಚಾರಗಳಂದರೆ ನೀಲೇಶ್ವರರು ರಾಮೇಶ್ವರದ ಆಂಕೋಲರದು ಬತ್ತಿನ ರಾಮೇಶ್ವರ ಮುಟ್ಟ ಅಂತ, ರಾಮೇಶ್ವರದ ಬತ್ತಿನ ನೀಲೇಶ್ವರದ ಬತ್ತಿನ ಆಂಕೋಲ ತುಳುನಾಡದ ಗಾವುದ ಉದ್ದ ಎತ್ತೊಂದಕ್ಕೆ ಅನ್ನಕ ತುಳುವಿನಲ್ಲಿ ಹೇಳುವುದು. ಅದರ ವಿಸ್ತೀರ್ಣವನ್ನು ಅರಸು ದೈವಗಳ ಒಂದು ಪಾರ್ಧನ ಸಾಹಿತ್ಯದಲ್ಲಿ ಮತ್ತು ನುಡಿಗಟ್ಟಿನಲ್ಲಿ ಬರುವಂಥ ವಿಚಾರ ಅದು. 52 ಗಾವುದ ಉದ್ದ ಅಂತ, 52 ಗಾವು ಎನ್ನುವಂಥ ಯೋಜನೆಯ ಉದ್ದಗಳಕ್ಕೆ ತುಳುನಾಡನ್ನು ವಿಶೇಷವಾದಂತಹ ಸ್ಥಾನಮಾನ ತುಳುನಾಡಿಗಿದೆ. ಅದರಲ್ಲೂ ಬಹುಶಃ ಕೃಷ್ಣದೇವರ ಕಾಲದಲ್ಲಿ ಕೂಡ ವಿಶೇಷವಾದಂಥ ತುಳುನಾಡನ್ನು ಆಳಿದಂತಹ ರಾಜರುಗಳು ಕೂಡ ತುಳುವರು ಎನ್ನುವಂಥ ವಿಶೇಷ ತುಳುನಾಡಿನ ಪದ್ಧತಿಯಲ್ಲಿ ಮತ್ತು ತುಳುನಾಡ ಆಚರಣ ಪದ್ಧತಿಯಲ್ಲಿ ನನಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ನಮಗೆ ತುಳುವರಿಗೆ ವಿಶೇಷವಾದಂಥ ಆರಾಧನಾ ಪರಂಪರೆಯಲ್ಲಿ ಒಂದು ಕಡೆಯಿಂದ ವೈದಿಕ ಪರಂಪರೆ ಆದರೆ ಅವೈದಿಕವಾಗಿ ಆರಾಧನೆ ಮಾಡುವಂಥ ಒಂದು ಪದ್ಧತಿ ಅಂದರೆ ಅದು ದೈವಾರಾಧನೆ ಪದ್ಧತಿ. ಅವೈದಿಕ ಎನ್ನುವಂಥ ವಿಚಾರದಲ್ಲೂ ಒಂದು ದೈವಿಕವಾದಂಥ ಒಂದು ಆರಾಧನಾ ಪರಂಪರೆಯಲ್ಲಿ ನಡೆಯುವಂಥ ಒಂದು ದೈವಾರಾಧನಾ ಪರಂಪರೆ. ಅದರಲ್ಲೂ ವಿಶೇಷವಾದ ತುಳುನಾಡದ ಇಡೀ ಉದ್ದಗಲಕ್ಕೂ ದೈವಾರಾಧನೆಯ ಪರಂಪರೆ. ತುಳುವರಿಗೆ ವಿಶೇಷವಾದಂಥ ಆರಾಧನಾ ಪರಂಪರೆಯಲ್ಲಿ ದೈವಗಳನ್ನೇ ದೇವತಾ ಸ್ವರೂಪದಲ್ಲಿ ದೇವರ ಸ್ವರೂಪದಲ್ಲಿ ಆರಾಧನೆ ಮಾಡುವಂಥ ಪದ್ಧತಿ ಅದು. ಸಾಧಾರಣ ಕದಂಬರ ಕಾಲದಲ್ಲಿ ಇರಬಹುದು, ಹೊಯ್ಸಳರ ಕಾಲದಲ್ಲಿ ಇರಬಹುದು, ಅನೇಕ ರಾಜರುಗಳು ತುಳುನಾಡಿಯನ್ನು ಸ್ವಾಧೀನ ಮಾಡುವಂಥ ಹೊತ್ತಿನಲ್ಲಿ ಕೂಡ ಸ್ವಾಧೀನಪಡಿಸಬೇಕು ಎನ್ನುವಂಥ ಹೊತ್ತಿನಲ್ಲಿ ಕೂಡ ಆ ಹೊತ್ತಿನಲ್ಲಿ ದೈವ ರಕ್ಷಣೆಗೆ ಬಂದು ಸ್ವತಃ ಆ ಊರನ್ನು, ಆ ಗ್ರಾಮವನ್ನು, ಆ ಸೀಮೆಯನ್ನು ರಕ್ಷಣೆ ಮಾಡಿ ವಿಶೇಷವಾದಂಥ ದೈವ ಚರಿತ್ರೆಯನ್ನೇ ಒಂದು ನಿರ್ಮಾಣ ಮಾಡಿದಂಥ ಅದು ತುಳುನಾಡಿನಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ತುಳುವರೆಂದರೆ ಸ್ವಲ್ಪ ಮೃದು ಸ್ವಭಾವದವರು ಮತ್ತು ಒಂದು ಸರಳ ಮತ್ತು ಸಜ್ಜನಿಕೆಯಲ್ಲಿ ಆರಾಧನೆ ಮಾಡುವಂಥ ಪದ್ಧತಿ ಅವರಿಗೆ. ಯಾವುದೇ ಒಂದು ಆಚಾರ, ಒಂದು ವೇದ ಕಾಲದ ಅಥವಾ ನಮಗೆ ಪುರಾಣ ಕಾಲದ ಅಥವಾ ಯಾವುದೇ ಒಂದು ಶಾಸ್ತ್ರ ಕಾಲದ ಒಂದು ಯಾವುದೇ ಜ್ಞಾನ ಭಂಡಾರ ಇಲ್ಲದೆ ಆ ಎಲ್ಲ ಭಂಡಾರವನ್ನು ತನ್ನ ಜ್ಞಾನದಲ್ಲಿ ಅಂಕಿತದಲ್ಲಿ ಇಟ್ಟುಕೊಂಡು ವಿಶೇಷವಾಗಿ ಒಂದು ಮೃದು ಸ್ವಭಾವದಲ್ಲಿ ಆರಾಧನೆ ಮಾಡುವಂಥ ಒಂದು ವಿಶ್ವಾಸದ ಒಂದು ಶಕ್ತಿಯನ್ನು ಆರಾಧನೆ ಮಾಡುವಂಥ ವಿಶೇಷವಾದ ತುಳುನಾಡಿನ ಪದ್ಧತಿ. ಅದರಲ್ಲೂ ನಮಗೆ ರಾಜಮನೆತನಗಳ ಕಾಲದಲ್ಲಿ ಕೂಡ ಆರಾಧನಾ ಪರಂಪರೆ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ನಾನು ಬಹುಶಃ ಉತ್ತರ ಕನ್ನಡಕ್ಕೆ ಆ ಕಡೆ ಹೋದರೆ ಅಲ್ಲಿ ಕೆಲವೊಂದು ನಮ್ಮ ಪಟ್ಟದಕಲ್ಲು ಮತ್ತು ಐಹೊಳೆ ಇಂಥ ಒಂದು ಜಾಗದಲ್ಲಿ ಕೂಡ ವಾರಾಹವನ್ನೇ ಪ್ರಥಮ ಒಂದು ಸಾಂಕೇತಿಕವಾಗಿ ಆರಾಧನೆ ಮಾಡುವಂಥ ಪದ್ಧತಿ ಕೂಡ ಅಲ್ಲಿ ನಮಗೆ ಮುಖ್ಯ ಒಂದು ಗುರುತು ಕಾಣಲಿಕ್ಕೆ ಅಲ್ಲಿಗೆ ಸಿಗ್ತಾ ಇದೆ ಆ ಪ್ರದೇಶದಲ್ಲಿ ಕೂಡ. ಹೀಗೆ ನಮ್ಮ ದೇಶದ ಉದ್ದಗಲಕ್ಕೂ ಹೋದರೆ ಕೂಡ ಶ್ರೀಲಂಕಾದಲ್ಲಿ ಕೂಡ ನಮ್ಮ ಆರಾಧನಾ ಪರಂಪರೆ ಅಲ್ಲಿ ಕೂಡ ಅದರ ಆರಾಧನೆ ಪರಂಪರೆ, ದೈವಾರಾಧನೆ ಒಂದು ಪರಂಪರೆ ಆ ಕಡೆ ನಡೀತಾ ಇದೆ. ಅಲ್ಲ, ಇಡೀ ವಿಶ್ವದ ಉದ್ದಗಲಕ್ಕೂ ಕೂಡ ಹೋಗಿದ್ರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರದೇ ಆದಂಥ ಕಟ್ಟುಪಾಡುಗಳಿಗೆ ಅವರಿಗೆ ಆದಂಥ ಆರಾಧನಾ ಪರಂಪರೆ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ. ಅದರಲ್ಲೂ ವಿಶೇಷತೆ ಅಂದರೆ ತುಳುನಾಡಿನ ಆರಾಧನಾ ಪರಂಪರೆ. ಬಹುಶಃ ದೈವಗಳು ಅಂದರೆ ನಮ್ಮ ತುಳುವಿನಲ್ಲಿ ಹೇಳುವುದಿದ್ರೆ ಕಾಣ ಮದಿತಿನೇನು ಬಯ್ಯದಲ್ಲೇ ಕೊಡಿತ್ತವನಂಚಿನ ಶಕ್ತಿಲು ಅಂತ ನಮ್ಮ ಆರಾಧನಾ ಪರಂಪರೆ.
ಬೆಳಿಗ್ಗೆ ಒಂದು ಸೂರ್ಯ ಉದಯದ ಕಾಲದಲ್ಲಿ ಒಂದು ನುಡಿ ಕೊಟ್ಟರೆ ಅದು ಸೂರ್ಯ ಅಸ್ತಂಗತ ಆಗುವಂಥ ಹೊತ್ತಿನಲ್ಲಿ ದೈವಗರುಗಳು ವಿಶ್ವಾಸದಲ್ಲಿ ಇಟ್ಟಂಥ ನಾವು ಯಾವುದು ಆರಾಧನಾ ಪರಂಪರೆಯಲ್ಲಿ ದೈವಗಳ ಮೇಲೆ ಇಟ್ಟಂಥ ವಿಶ್ವಾಸಕ್ಕೆ ದೈವಗಳು ಅನುಗ್ರಹಿಸ್ತದೆ ಅನ್ನುವಂಥ ನಂಬಿಕೆ ಮತ್ತು ವಿಶ್ವಾಸದ ಆರಾಧನಾ ಪರಂಪರೆಯಲ್ಲಿ ಮುಗ್ಧತೆಯಲ್ಲಿ ಆರಾಧನೆ ಮಾಡಿದಂಥ ಪದ್ಧತಿ ನಮ್ಮ ತುಳುನಾಡಿನಲ್ಲಿ ಕಾಣ್ತಾ ಇದೆ. ಈ ದೈವಾರಾಧನೆಗೆ ಬರುವಾಗ 16 ಕಟ್ಟುಗಳು ಅಂತ ಎನ್ನುವಂಥ ಕಟ್ಟುಗಳಂದರೆ ಅದನ್ನು ಆಚರಣಾ ಪದ್ಧತಿ, ಆ ಪದ್ಧತಿಯಲ್ಲಿ ಆ ನಿಯಮಗಳು ಅಂತ ಆ ನಿಯಮಗಳನ್ನೇ ಒಂದು ಅನುಷ್ಠಾನಕ್ಕೆ ತಗೊಂಡ್ರೆ ಅದೇ ನಿಯಮಗಳು ಅದೇ ನೇಮ ಅಂತ ಹೇಳೋದು ತುಳುನಾಡಿನ ಆಚರಣಾ ಪದ್ಧತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಒಂದು ಹಂತದಲ್ಲಿ ನಾವು ಹೇಳುವುದಿದ್ರೆ ನೇಮ ಅಂತ ಹೇಳ್ತೇವೆ. ಇನ್ನೊಂದು ಹಂತದಲ್ಲಿ ಬಡಗು ದಿಟ್ಟಿಗೆ ಹೋಗಿದ್ರೆ, ಉತ್ತರಕ್ಕೆ ಆ ಕಡೆ ಹೋದರೆ ಬಡಗು ದಿಟ್ಟಿಗೆ ಹೋದರೆ ಅದನ್ನು ಕೋಲ ಎನ್ನುವಂಥ ಸಂಪ್ರದಾಯ ಕೂಡ ಉಂಟು. ಈ ಕಡೆ ಕೂಡ ಆ ನೇಮಕ್ಕೆ ಕೋಲ ಎನ್ನುವಂಥ ಶಬ್ದಾರ್ಥಗಳು ಉಂಟು. ಬಡಾಬಡು ಅಂದರೆ ಕೂಡ ಬೇರೆ ಬೇರೆ ಶಬ್ದದಲ್ಲಿ ಉಪಯೋಗಿಸುವಂಥ ಮತ್ತು ಆ ನೇಮ ಎನ್ನುವಂಥ ಶಬ್ದಕ್ಕೂ ಕೂಡ ಅದರದೇ ಆದಂಥ ನಿಯಮಗಳು ಉಂಟು. ಬಹುಶಃ ಈ ರಾಜಮನೆತನಗಳ ಕಾಲದ ಘಟ್ಟದಲ್ಲಿ ಕೂಡ ಆ ರಾಜಮನೆತನಕ್ಕೆ ಸಂಬಂಧಪಟ್ಟಂತಹ ಸೀಮೆ ಇರಬಹುದು, ಮಾಗನೆ ಇರಬಹುದು, ಗ್ರಾಮಗಳಿರಬಹುದು, ಇಡೀ ಆರಾಧನಾ ಪರಂಪರೆಯಲ್ಲಿ ಇಡೀ ಒಂದು ದೇಶವನ್ನು ಕಟ್ಟುವಂಥ ಒಂದು ಸಂಸ್ಕೃತಿಯನ್ನು ಬೆಳೆಸುವಂಥ ಆಚಾರ ವಿಚಾರಗಳನ್ನು ಉಳಿಸುವಂತಹ ಇಡೀ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಜನಾಂಗವನ್ನು ಒಟ್ಟುಗೂಡಿಸುವಂಥ ಒಂದು ಸಂಘಟನೆ ಮಾಡುವಂಥ ಶಕ್ತಿ ಇದ್ದರೆ ಅದು ದೈವಾರಾಧನೆಗೆ ಅಂತ ನಾನು ಹೇಳುವುದು. ಆ ದೈವಾರಾಧನೆಗೆ ಸಂಬಂಧಪಟ್ಟಂತಹ 16 ವರ್ಗಗಳಂತ ಉಂಟು. ಅದರಲ್ಲೂ 16 ಗುತ್ತುಗಳು, 16 ಒಳಗುತ್ತುಗಳು, ಒಳಗುತ್ತಿನಲ್ಲಿ 16 ಚಾಕಿರ ವರ್ಗಗಳು ಅಂತ ಉಂಟು. ಇದು ಒಂದು ಮಂಡಲದ ಚೌಕಟ್ಟು ಅಂತ ಹೇಳುವುದು. ಅದಕ್ಕೆ ಹೇಳುವುದು ಒಂದು 16 3 ಭಾಗವಾಗಿ ಸೇರುವಾಗ 48 ಆಗ್ತದೆ. ಅದು ಒಂದು ಮಂಡಲ ಅಂತ ಹೇಳುವುದು. ಈ ಮಂಡಲದ ಚೌಕಟ್ಟಿನಲ್ಲಿ ಆ ಗುತ್ತುಗಳನ್ನು, ಮಾಗನೆಗಳನ್ನು, ಬರ್ಕೆಗಳನ್ನು, ನಟ್ಟಿಲು ಮನೆತನಗಳನ್ನು ಎಲ್ಲವನ್ನು ಸೇರಿಸಿ ಎಲ್ಲ 16 ವರ್ಗಗಳನ್ನು ಸೇರಿಸಿ ನಡೆಯುವಂಥ ಪದ್ಧತಿ ಅದು ನಿಯಮ. ಅದಕ್ಕೆ ನಿಯಮ ಅಂತ ಹೇಳುವುದು. ಆ ನಿಯಮಬದ್ಧವಾಗಿ ಇರುವಂತಹ ಆ ಚೌಕಟ್ಟಿನಲ್ಲಿ ಇರುವಂಥ ಒಂದು ವಿಶೇಷವಾದಂಥ ಆರಾಧನಾ ಪರಂಪರೆಯಲ್ಲಿ ಎಲ್ಲರನ್ನು ಸಂಘಟನೆ ಮಾಡುವಂಥ ಶಕ್ತಿ ಇರುವುದಿದೆ. ಅದು ದೈವಾರಾಧನೆಗೆ ಅಂತ ನಮ್ಮ ಪೂರ್ವ ಪ್ರಾಜ್ಞರು ನಡೆಸಿಕೊಟ್ಟಂತಹ ಚೌಕಟ್ಟನ್ನು ಅದು ನಮ್ಮ ಪೂರ್ವ ಪರಂಪರೆಯಲ್ಲಿ ಹಾಕಿಕೊಟ್ಟಿದ್ದಾರೆ. ಬಹುಶಃ ದೈವಾರಾಧನೆಯ ವಿಶೇಷವಾಗಿ ಆ ದೈವಾರಾಧನೆ ನೇಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಯಾವ ವರ್ಗಗಳನ್ನು ಯಾವ ರೀತಿ ಯಾರ್ಯಾರು ಮಾಡಬೇಕೋ ಅದನ್ನು ಚಾಚು ತಪ್ಪದೆ ಇಂದಿಗೂ ಕೂಡ ಆ ನಿಯಮ ನಿಷ್ಠರಾಗಿ ಆ ಸೇವೆಗಳನ್ನು ಮುಗ್ಧತೆಯಲ್ಲಿ ಸರಳತೆಯಲ್ಲಿ ಮಾಡುವಂಥ ಪದ್ಧತಿ, ಅದನ್ನು ಅನುಷ್ಠಾನ ಮಾಡುವಂಥ ಆ ಪಾರಂಪರೆಯನ್ನು ಉಳಿಸಿ ಬೆಳೆಸುವಂಥ ಪದ್ಧತಿಯನ್ನು ಅದು ಕೂಡ ಈಗ ತುಳುನಾಡಿನಲ್ಲಿ ನಮಗೆ ವಿಶೇಷವಾಗಿ ಕಾಣಲಿಕ್ಕೆ ಸಿಗ್ತಾ ಉಂಟು. ಬಹುಶಃ ತುಳುನಾಡಿನ ಆರಾಧನಾ ಪರಂಪರೆಯಲ್ಲಿ ನೋಡಿದರೆ ಜೈನರು ಬರ್ತಾರೆ, ಮತ್ತು ಬಂಟ ಸಮಾಜದವರು ಬರ್ತಾರೆ, ಅದರಲ್ಲೂ ಹೀಗೆ ಬಿಲ್ಲವ ಸಮಾಜದವರು ಬರ್ತಾರೆ. ಇದೇ ರೀತಿಯಲ್ಲಿ ಹೀಗೆ ಬೇರೆ ಬೇರೆ ಜಾತಿ ವರ್ಗದಲ್ಲೂ ಮಡಿವಾಳ ಸಮಾಜದವರು ಬರ್ತಾರೆ, ಅದರಲ್ಲೂ ಪಂಬದ ಸಮಾಜ ಬರ್ತಾರೆ, ಪಾನರ ಅನ್ನುವಂಥ ನಲಿಕೆ ಸಮಾಜದವರು ಬರ್ತಾರೆ, ಪರವ ಸಮಾಜದವರು ಬರ್ತಾರೆ, ಮತ್ತು ಗಟ್ಟಿ ಸಮಾಜದವರು ಬರ್ತಾರೆ, ಈಗ ಮೈಲಿ ಸಮಾಜದವರು ಬರ್ತಾರೆ. ಇನ್ನು ಬೇರೆ ಬೇರೆ ಯಾವ ಸಮುದಾಯ 16 ಸಮುದಾಯಗಳು ಯಾವ ರೀತಿ ಈ ತುಳುನಾಡಿನಲ್ಲಿ ವಿಶೇಷವಾಗಿ ನಮಗೆ ಗೋಚಾರಕ್ಕೆ ಬರ್ತದೋ ಅದು ಎಲ್ಲವನ್ನು ಒಗ್ಗೂಡಿಸಿ ಒಂದು ಸಂಘಟನಾತ್ಮಕ ಒಂದು ಶಕ್ತಿಯನ್ನು ಬೆಳೆಸುವಂಥ ಒಂದು ಪದ್ಧತಿ ಆ ದೈವಾರಾಧನೆಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಉಂಟು. ಅದರಲ್ಲೂ ಪ್ರಥಮವಾಗಿ ನಮಗೆ ದೈವಾರಾಧನೆಯ ಪರಂಪರೆಯಲ್ಲಿ ನೇಮ ಮತ್ತು ಕೋಲ ಎನ್ನುವಂಥ ಪರಂಪರೆಯಲ್ಲಿ ನಮಗೆ ಗೋಚಾರಕ್ಕೆ ಬರುವಂಥ ಶಕ್ತಿಗಳನ್ನು ನಾವು ಪ್ರಕಟ ಮಾಡಿ ಮತ್ತು ಒಂದು ಅನುಷ್ಠಾನಕ್ಕೆ ತಗೊಂಡು ಮತ್ತು ನಮ್ಮ ಆರಾಧನಾ ಪರಂಪರೆಯಲ್ಲಿ ಕೋಲ ಅಥವಾ ನೇಮ ನಡೆಸುವಂಥ ಸಂದರ್ಭಗಳಲ್ಲಿ ಎಲ್ಲ ವರ್ಗಗಳ ಮಧ್ಯದಲ್ಲೂ ಕೂಡ ಒಂದು ನೇಮ ಎನ್ನುವಂಥ ಪ್ರಕ್ರಿಯೆಯಲ್ಲಿ ಪಂಬದರ ಒಂದು ಪ್ರಕ್ರಿಯೆ ಪಂಬದರ ಒಂದು ಸೇವೆ ಉಂಟು, ಅದರಲ್ಲೂ ಪಾನರ ಸಮಾಜದವರ ಒಂದು ಸೇವೆ ಉಂಟು, ಪರವ ಸಮುದಾಯದ ಒಂದೊಂದು ಸೇವೆ ಉಂಟು, ಬಿಲ್ಲವ ಸಮುದಾಯದ ಒಂದು ಸೇವೆ ಉಂಟು, ಬಂಟ ಮನೆತನದ ಒಂದು ಸೇವೆ ಉಂಟು, ಗುತ್ತು ಮಠ ಸ್ಥಾನಕ್ಕೆ ಸಂಬಂಧಪಟ್ಟಂಥ. ಇನ್ನು
ಜೈನ ಸಮಾಜದ ಬೀಡುಗಳು ಇರಬಹುದು, ಗುತ್ತಮಡ ಸ್ಥಾನಗಳು ಇರಬಹುದು. ಇದು ಆರಾಧನಾ ಪರಂಪರೆಯಲ್ಲಿ ನಡೆಯುವಂಥ ಒಂದು ಪದ್ಧತಿ. ಅದರಲ್ಲೂ ನೇಮದ ಒಂದು ಪ್ರಕ್ರಿಯೆ ನಡೆಯುವಾಗ ಎಣ್ಣೆ ಮೂಲ್ಯದಿಂದ ಪಿರಿಮೂಲ್ಯ ಅಂತ ಹೇಳುವುದು. ಎಣ್ಣೆ ಮೂಲ್ಯ ಅಂದರೆ ಬಹುಶಃ ಎಣ್ಣೆಯನ್ನು ಕೊಡುವಂಥ ಒಂದು ಸಂಪ್ರದಾಯ. ಒಂದು ಪ್ರಕ್ರಿಯೆಯಲ್ಲಿ ನೇಮ ಕಟ್ಟುವಂಥ ಸಂದರ್ಭದಲ್ಲಿ ಆ ಚಾಕಿರಿ ವರ್ಗದವರಿಗೆ, ಆ ಸೇವಾಕರ್ತರಿಗೆ ಒಂದು ಎಣ್ಣೆ ಕೊಡುವಂಥ ಒಂದು ಸಂಪ್ರದಾಯ ಆ ಕೊಡಿ ಅಡಿಯಲ್ಲಿ ನಡೆಯುವಂಥ ಒಂದು ಸಂಪ್ರದಾಯ. ಬಹುಶಃ ಈ ಪ್ರಕ್ರಿಯೆಯನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ, ಬಹುಶಃ ಈ ಪ್ರಕ್ರಿಯೆಯ ಒಂದು ಚೌಕಟ್ಟು ಎಲ್ಲಿ ತಪ್ಪಬಾರೋ ಎನ್ನುವಂಥ ಉದ್ದೇಶದಿಂದ ಮೂಲ ಪ್ರಕೃತಿಯ ಒಂದು ನಿಯಮ ಮತ್ತು ಆ ಆರಾಧನಾ ಪರಂಪರೆಯ ಒಂದು ನಿಯಮವನ್ನು ಪೂರ್ವ ಪರಂಪರೆಯಾಗಿ ಎಣ್ಣೆ ಕೊಡುವಂಥ ಸಂಪ್ರದಾಯ. ಮತ್ತು ಎಣ್ಣೆ ಕೊಡುವುದರಿಂದ ಪಿರಿಮೂಲ್ಯ ಅಂತ ಹೇಳುವುದು. ಅದರಲ್ಲಿ ಬರುವಂಥ 16 ಕಟ್ಟುಗಳು. ಎಣ್ಣೆ ಮೂಲ್ಯದಿಂದ ನಂತರ ಶುದ್ಧಿ ಸ್ನಾನಗಳನ್ನು ಮಾಡುವಂಥ ಒಂದು ಪ್ರಕ್ರಿಯೆ. ತದನಂತರ ಪಾರ್ಧನ ಎನ್ನುವಂಥದ್ದು ಒಂದು ನಮ್ಮ ಆಡು ಭಾಷೆಯಲ್ಲಿ ಹೇಳುವುದಾದರೆ ಆ ದೈವಗಳ ಚರಿತ್ರೆ ಯಾವ ರೀತಿಯಲ್ಲಿ ವೈದಿಕದಲ್ಲಿ ನಮಗೆ 4 ವೇದಗಳು, 6 ಶಾಸ್ತ್ರ, 18 ಪುರಾಣಗಳು ಯಾವ ರೀತಿಯಲ್ಲಿ ನಮ್ಮ ವೈದಿಕದಲ್ಲಿ ಸನಾತನ ಧರ್ಮದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು, ಅದೇ ರೀತಿಯಲ್ಲಿ ದೇವಾರಾಧನೆಗೆ ಸಂಬಂಧಪಟ್ಟಂಥ ಒಂದು ಪಾರ್ಧನ ಸಾಹಿತ್ಯ. ಅದು ಪಾರ್ಧನ ಸಾಹಿತ್ಯ ಇಡೀ ದೈವ ಬಂದಂಥ ಹುಟ್ಟುಕಟ್ಟುಗಳನ್ನು ಯಾವ ರೀತಿಯಿಂದ ದೈವ ಆರಾಧನೆ, ಆ ದೈವ ನಮ್ಮ ತುಳುನಾಡಿಗೆ ಪ್ರವೇಶ ಆಯಿತು, ಮತ್ತು ಅದರ ಉಗಮಗಳು ಎಲ್ಲೆಲ್ಲಿ ಆ ಕಾರಣೀಕರಣಗಳನ್ನು ಎಲ್ಲೆಲ್ಲಿ ತೋರಿಸಿದೆ, ಮತ್ತು ಆ ದೈವದ ಇಡೀ ಚರಿತ್ರೆಯನ್ನು ಒಂದು ಪಾರ್ಧನ ಸಾಹಿತ್ಯದಲ್ಲಿ ಒಂದು ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ಆ ಪಾರ್ಧನ ಸಾಹಿತ್ಯದಲ್ಲಿ ಇಡೀ ದೈವದ ಒಂದು ಚರಿತ್ರೆ ಅಲ್ಲಿ ಉಂಟು. ಆ ದೈವಗಳ ಒಂದು ಪಾರ್ಧನ ಸಾಹಿತ್ಯ, ಅದರ ನಂತರ ಪಾರ್ಧನ ಹೇಳುವುದು, ಬೀರ ಹೇಳುವುದು, ಪಾರ್ಧನ ಹೇಳುವುದಂತ ನಮ್ಮ ಪಾರ್ಧನ. ಅದಕ್ಕೆ ಈಗಲೂ ಕೂಡ ಈ ಪಾರ್ಧನ ಸಾಹಿತ್ಯ ಎಲ್ಲೂ ಲಿಖಿತ ಮೂಲಕದಲ್ಲಿ ಇಲ್ಲ. ಪಾರ್ಧನ ಸಾಹಿತ್ಯ ಅದು ಬಾಯಿಂದ ಬಾಯಿಗೆ ಬಂದಂಥ ಒಂದು ವಿಚಾರ. ಪಾರ್ಧನ ಸಾಹಿತ್ಯ ಅಂದರೆ ಅದು ಜನಪದರು ಬಾಯಿಂದ ಬಾಯಿಗೆ ಆಡಿಕೊಂಡು ನುಡಿಕೊಂಡು ಅವರ ಒಂದು ಬೇಸರದ ಕಾಲದಲ್ಲಿ, ಒಂದು ಅವರದೇ ಆದಂಥ ವಿಶ್ರಾಂತಿಯ ಕಾಲದಲ್ಲಿ ಇರುವಂಥ ಒಂದು ಹಾಡಿನಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಪಾರ್ಧನಗಳನ್ನು ಬೀರಗಳನ್ನು ಹೇಳುವಂಥ ಒಂದು ಸಂದರ್ಭ ಕಲಿತೆ. ಅದು ಹೆಚ್ಚಾಗಿ ಸಿಗುವಂಥದ್ದು ದೈವಗಳ ಕೊಡಿಗಡೆಯಲ್ಲಿ ಅದು ಸಿಗ್ತಾ ಇದೆ. ಅದಕ್ಕೆ ಎಲ್ಲೂ ಲಿಖಿತ ಮೂಲಕ ಒಂದು ತಾಳೆಗರಿಯಲ್ಲಿ ಹಾಲು ಬರೆದು ಇರಲಿಲ್ಲ ಮೂಲದಲ್ಲಿ. ಅದು ಇಂದಿಗೂ ಕೂಡ ಅಷ್ಟು ತಲೆಮಾರಿನ ಸಾಧಾರಣ 2-2.5 ಸಾವಿರ ವರ್ಷದಿಂದ ಕೂಡ ಆ ಪಾರ್ಧನ ಸಾಹಿತ್ಯವನ್ನು ಬಾಯಿಯಿಂದ ಬಾಯಿಗೆ ಒಬ್ಬರು ನಂತರ ಒಬ್ಬರ ಪರಂಪರೆಯಾಗಿ ಹಿರಿಯರಿಂದ ತನ್ನ ಕಿರಿಯರು ಅವರ ಗುರು ಪರಂಪರೆಯಿಂದ ಹಿರಿಯರಿಂದ ತಮ್ಮಲ್ಲಿ ಹಿಡಿದು 60 ಅಂತ ಹೇಳುವುದು ನಮ್ಮ ತುಳುವಿನಲ್ಲಿ ಪಟ್ಟ ಅಂತ. ಅವರು ಬಾಯಿಂದ ಬೆಳೆಸಿಕೊಳ್ಳುವಂಥ ಆ ಪರಂಪರೆಯನ್ನು, ಆ ಸಂಸ್ಕೃತಿಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಎಲ್ಲವನ್ನು ತ್ಯಾಗ ಮನೋಭಾವನೆಯಲ್ಲಿ ಆ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಒಂದು ಪಾರ್ಧನ ಸಾಹಿತ್ಯ. ತದನಂತರ ಅದರಲ್ಲಿ ಇರುವುದನ್ನು ಅರದಲ ಅಂತ ಹೇಳುವುದು. ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಬಣ್ಣ ಹಚ್ಚುವುದು, ಮನ್ನ ಅಂತ ಬೇರೆ ನಮ್ಮ ಕನ್ನಡ ಶಬ್ದಾರ್ಥಗಳುಂಟು. ಅರದಲ ಪಾಡುನು ಅಂತ ಹೇಳುವಂಥ ಅರದಲ ಪಾಡಿ ನಡೆದು ಬೊಕ್ಕ ಗಗ್ಗರ ದೀಪಿನಂಚಿನ ಸಂಪ್ರದಾಯ ಉಂಟು. ಗಗ್ಗರದ ನಂತರ ಅಲ್ಲಿ ಜೀಟಿಗೆ ಸಂದರ್ಭದಲ್ಲಿ ಕೂಡ ಮಡಿವಾಳ ಸಮಾಜದ ವಿಶೇಷವಾದಂಥ ಒಂದು ಕರ್ತವ್ಯ ಕೊಡಿಗಡಿಯಲ್ಲಿ ಉಂಟು. ಅರದಲ ನಂತರ ಗಗ್ಗರ ದೀಪಿ ನಡೆದು ಬೊಕ್ಕ ಮಧ್ಯದಲ್ಲಿ ಇದ್ದರೆ ಕೆಲವೊಂದು ಸಂಪ್ರದಾಯದಲ್ಲಿ ಪತಿಮಾನೆಚ್ಚಿದಂಥ ನಡುಮಾನೆಚ್ಚಿದಂಥ ಒಂದು ಸಂಪ್ರದಾಯ ಹೆಚ್ಚಾಗಿ ಅದು ಮಗಣಿಯ ಕೆಲವೊಂದು ಸೀಮೆಗಳ ಒಂದು ಕಟ್ಟುಪಾಡಿಗಳಲ್ಲಿ ಕೆಲವು ಮುಕ್ಕಾಲ್ದಿಗಳಂಥದ್ದು ಬಂಟ ಸಮಾಜದವರು ಕೆಲವು ಕಡೆಗಳಲ್ಲಿ ಉಂಟು. ಕೆಲವೊಂದು ಕಡೆಗಳಲ್ಲಿ ಜೈನ ಸಮುದಾಯದವರು ಕೂಡ ದರ್ಶನ ಮಾಡುವಂಥ ಪದ್ಧತಿ ಉಂಟು. ಕೆಲವೊಂದು ಸಮುದಾಯಗಳಲ್ಲಿ ಬಿಲ್ಲವ ಮನೆತನದವರು ಕೂಡ ಮಾನೆಚ್ಚಿ ದರ್ಶನ ಬರುವಂಥ ಸಂಪ್ರದಾಯ. ಹೀಗೆ ಆಯಾ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಆಯಾ ವರ್ಗದವರು ಪೂರ್ವ ಪರಂಪರೆಯಲ್ಲಿ ಯಾವ ರೀತಿಯಲ್ಲಿ ಆ ಕಟ್ಟುಪಾಡುಗಳನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ ಆ ತಲೆಮಾರು, ಅದೇ ರೀತಿಯಲ್ಲಿ ನಡೆಯುವಂಥ ಪದ್ಧತಿ ಕೆಲವು ಭಾಗದಲ್ಲಿ ಸಿಗ್ತಾ ಇದೆ. ನಂತರವೇ ಈ ಪತಿಮಾನಿತಿಲ್ಲ ಎಲ್ಲ ಮುಗಿದ ನಂತರ ಮತ್ತೆ ಅನಿ ಕುಟುದ ಇತ್ತ ಸಿರಿ ಕುಟುದ ಸಿಂಗಾರ ಅಂತ ಅದನ್ನು ಕೂಡ ಆ ತಾಳೆಗರಿಯಿಂದ ತೆಗೆದಂಥ ತೆಂಗಿನ ತುದಿಯಲ್ಲಿ ಇರುವಂಥ ತೆಂಗಿನ ಅದನ್ನು ಗರಿ ಉಂಟು ನೋಡಿ, ಆ ಗರಿಯಿಂದ ಅಲಂಕೃತ ಮಾಡಿದಂಥ ಹನಿಯನ್ನು ಹಾಕುವಂಥ ಸಂಪ್ರದಾಯ ಪೂರ್ವ ಪರಂಪರೆಯಲ್ಲಿ. ಇಲ್ಲದಿದ್ದರೆ ಅಡಿಕೆ ಮರದ ಸೋಗೆ ಅಂತ ಹೇಳುವುದು ಅದಕ್ಕೆ.
ಅದಕ್ಕೆ ನಮ್ಮ ತುಳುವಿನಲ್ಲಿ ಪಾಳೆ ಅಂತ ಹೇಳ್ತೇವೆ ಆ ಸೋಗೆಗೆ. ಅದರಿಂದ ಅಡಿಕೆ ಮರದ ಹಾಳೆಯಿಂದ ಕೂಡ ಅದರ ಹಾಳೆಯಿಂದ ಮಾಡುವಂಥ ಹನಿಯನ್ನು ಸಂಪ್ರದಾಯಬದ್ಧವಾಗಿ ಪೂರ್ವ ಪರಂಪರೆಯನ್ನು ಮಾಡ್ತಾ ಇದ್ರು. ತೆಂಗಿನ ಗರಿಯಿಂದ ತೆಗೆದಂಥ ಹನಿಯನ್ನು ಮಾಡುವಂಥ ಅಲಂಕೃತಕವಾದಂತಹ ಹನಿಯನ್ನು ಮಾಡುವಂಥ ಸಂಪ್ರದಾಯ ಪೂರ್ವ ಪರಂಪರೆಯಲ್ಲಿತ್ತು. ಅದನ್ನು ಅಲಂಕೃತಕವಾದಿಗೆ ಮಾಡುವಂಥ ಅದನ್ನು ಹೆಚ್ಚಾಗಿ ನೋಡುವುದಿಲ್ಲ. ಆ ದೈವಗಳನ್ನು ಹನಿ ಅಂತ ಹೇಳುವುದಕ್ಕಂತ ಹನಿ ಒಂದು ಸಾಂಕೇತಿಕವಾಗಿ ಕಾಣುವುದಿದ್ದರೂ ಕೂಡ ಅದರ ಹಿಂದೆ ನೋಡುವುದು ಆ ದೈವಕ್ಕೆ ಇರುವಂಥ ಅದು ಪ್ರಭೆ ಮತ್ತು ಪ್ರಭಾವಳಿ ಅಂತ ಹೇಳುವುದು. ಅದಕ್ಕೆ ಇದೇ ರೀತಿಯಲ್ಲಿ ದೈವಾರಾಧನೆ ಇನ್ನೂ ಒಂದು ವಿಶೇಷ ಅಂದರೆ ಇಲ್ಲಿ ಸಂಗೀತ ಇದೆ, ಪ್ರಾರ್ಥನಾ ಸಾಹಿತ್ಯ ಅಂದರೆ ಆ ಪ್ರಾರ್ಥನಾ ಸಾಹಿತ್ಯ ದೈವದ ಇಡೀ ಚರಿತ್ರೆ ಆಯಿತು, ಗಗ್ಗರ ಸೇವೆ ಆಯಿತು. ನಂತರ ಸಿಗುವಂಥದ್ದೇ ನುಡಿಕಟ್ಟು ಅಂತ ದೈವಗಳ ಅಭಯ. ಈ ಅಭಯವನ್ನು ಕೆಲವು ನಮ್ಮ ತುಳುನಾಡಿನ ಮುಗ್ಧ ಸಮಾಜದವರು ಅದರ ಅರಿಕೆ ಇರಬಹುದು, ಕಷ್ಟಗಳಿರಬಹುದು, ಅವರಿಗೆ ಇರುವಂಥ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಆ ದೈವಗಳ ಸಾನ್ನಿಧ್ಯದಲ್ಲಿ ಅರಿಕೆ ಮಾಡಿದರೆ ಆ ದೈವಗಳೊಂದು ಅಭಯ ಇಟ್ಟರೆ ಅದನ್ನು ದೈವಗಳು ನಮ್ಮನ್ನು ನಡೆಸಿಕೊಂಡು ಹೋಗ್ತದೆ ಎನ್ನುವಂಥ ಆ ಮುಗ್ಧತೆ ಮತ್ತು ಸರಳತೆ ಮತ್ತು ವಿಶ್ವಾಸವನ್ನು ಇಟ್ಟು ನಡೆಸಿದಂಥ ಒಂದು ದೈವಾರಾಧನೆ ಪರಂಪರೆ. ಅದು ನಾನು ಈ ಮೊದಲೇ ಹೇಳಿದಂತೆ ಸೂರ್ಯ ಉದಯಕ್ಕೆ ಕೊಟ್ಟಂಥ ನುಡಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಕೊಟ್ಟಂಥ ನುಡಿ, ಆ ದೈವಗಳು ಸಾನ್ನಿಧ್ಯದಲ್ಲಿ ಇರುವಂಥ ನುಡಿ, ಅದು ಎಲ್ಲೂ ಚ್ಯುತಿ ಬರಲಿಕ್ಕಿಲ್ಲ ಆ ನುಡಿಗಳಿಗೆ. ಅದು ಇಟ್ಟಂಥ ವಿಶ್ವಾಸ ಮತ್ತು ದೈವ ಸಾನ್ನಿಧ್ಯದ ಶಕ್ತಿ ಮತ್ತು ಆ ಕಟ್ಟಿದಂಥ ಅಥವಾ ಚಾಕಿರಿ ವರ್ಗದವರ ನಿಯಮ ನಿಷ್ಠೆ ಎಲ್ಲವೂ ಅನುಷ್ಠಾನಕ್ಕೆ ಬರುವಂಥ ಹೊತ್ತಿನಲ್ಲಿ ವಿಶೇಷವಾದಂಥ ಒಂದು ಚೈತನ್ಯ ದೈವ ಸಾನ್ನಿಧ್ಯದಲ್ಲಿದೆ. ಒಟ್ಟು ಈ 16 ಪರಂಪರೆಯ 16 ಗುತ್ತು ಮನೆತನ ಮತ್ತು ಚಾಕಿರಿ ವರ್ಗಗಳನ್ನು ಎಲ್ಲ ಸೇರಿ ನಡೆಯುವಂಥ ಒಂದು ಆರಾಧನಾ ಪರಂಪರೆ ಅದೇ ಒಂದು ದೈವ ಆರಾಧನೆ. ಬಹುಶಃ ಇದರಲ್ಲೂ ಇಡೀ ಸಮಾಜವನ್ನು ಕಟ್ಟುವಂಥ, ಸಂಘಟನೆ ಮಾಡುವಂಥ, ಅದರಲ್ಲೂ ಒಂದು ಇಡೀ ಸನಾತನ ಧರ್ಮವನ್ನು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂಥ ಒಂದು ಪರಂಪರೆ ಇದ್ದರೆ ಅದು ಹೆಚ್ಚಾಗಿ ದೈವಾರಾಧನೆಯನ್ನು ಕೊಡಿಯಡಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ಕೆಲವು ಮಾಗನೆ, ಸೀಮೆ, ಗ್ರಾಮ ಹೀಗೆ ಕಾಣಲಿಕ್ಕೆ ಒಂದು ಸಿಗ್ತಾ ಬಂದರೆ ನಮಗೆ ಮೂಡ ಈಡಿತ್ತು ತಿಮ್ಮಪ್ಪ ದೇವರನ್ನ ಪಡ್ಡೋ ಈರಿಟ್ಟು ಮಂಜುನಾಥ ದೇವರಂತ ಹೇಳುವುದು. ಮೂಡ ಎಂದರೆ ಮೂಡದ ಬಗ್ಗೆ ಪೂರ್ವಾಭಿಮುಖವಾಗಿ ಹೋಗಿದರೆ ಅಲ್ಲಿ ನಮಗೆ ಕಾಣುವುದಂತೆ ತಿರುಪತಿ ತಿಮ್ಮಪ್ಪ ದೇವರ ಬೆಟ್ಟ ಅಂತ. ತಿರುಪತಿ ತಿಮ್ಮಪ್ಪ ದೇವರ ಬೆಟ್ಟದಕ್ಕೆ ತಿಮ್ಮಪ್ಪ ಬರುವ ಮೊದಲೇ ಅಲ್ಲಿ ವರಾಹಸ್ವಾಮಿ ಅಲ್ಲಿ ಬಂದು ನೆಲೆಯಾಗಿದ್ದಾನೆ. ಆ ಹೊತ್ತಿನಲ್ಲಿ ವರಾಹಸ್ವಾಮಿ ಕೊಟ್ಟಂತಹ ತಿಮ್ಮಪ್ಪ ದೇವರಿಗೆ ಕೊಟ್ಟಂಥ ಜಾಗವನ್ನು ಮತ್ತೆ ವರಾಹಸ್ವಾಮಿ ಅಲ್ಲಿ ಬಿಟ್ಟುಕೊಟ್ರು ಅಂತ ಪುರಾಣದಲ್ಲಿ ಅದು ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ಈಗಲೂ ಕೂಡ ತಿಮ್ಮಪ್ಪ ದೇವರ ದರ್ಶನ ಮಾಡುವುದಕ್ಕಿಂತ ಮುಂಚೆ ವರಾಹಸ್ವಾಮಿಯ ದರ್ಶನ ಮಾಡಬೇಕಂತ ನಮ್ಮ ತುಳುನಾಡಿನ ಪದ್ಧತಿಯಲ್ಲಿ ಉಂಟು. ತಿಮ್ಮಪ್ಪ ದೇವರಿಗೆ ಕೂಡ ನಮ್ಮ ತುಳುನಾಡಿನ ಪರಂಪರೆಯಲ್ಲಿ, ಅದರಲ್ಲೂ ಕುಟುಂಬ ಪರಂಪರೆಯಲ್ಲಿ ಕೂಡ ಮುಡಿಪು ಕಟ್ಟುವುದಂತ ಉಂಟು. ಮುಡಿಪು ಕಟ್ಟುವುದನ್ನು ತರೆ ಮುಡಿಪು, ಕುಟುಂಬಗೊಂಜಿ ನಾಗೆ, ಕುಟುಂಬದ ದೈವದೇವರು ಬೊಕ್ಕ ಹಿರಿಯ ಹಾಕಲು ಒಂದು ಸರಿತನ ಕುಟುಂಬ ಸ್ಥಿರ ಅಂತ. ಇದು ನಾಲ್ಕು ಸ್ಥಿರ ಇರಬೇಕಂತ ನಮ್ಮ ಆರಾಧನಾ ಪರಂಪರೆಯಲ್ಲಿ ನಮ್ಮ ಹಿರಿಯರು ಮಾಡಿಕೊಟ್ಟಂಥ ಒಂದು ಸಂಪ್ರದಾಯ. ಅದರಲ್ಲೂ ಕುಟುಂಬ ಪರಂಪರೆಯಲ್ಲಿ ನಮಗೆ ಪ್ರಧಾನವಾದಂಥ ಶಕ್ತಿಗಳಂದರೆ ಕುಟುಂಬ ಪರಂಪರೆಯಲ್ಲಿ ಕಲ್ಲುಟ್ಟಿ ಬೊಕ್ಕ ಪಂಜುರ್ಲಿ ಅಂತ, ಅದೇ ವರಾಹಸ್ವಾಮಿ, ಅದೇ ಪರಮಾತ್ಮ ಪಂಜುರ್ಲಿ ಅಂತ ಹೇಳೋದು. ಆ ಪಂಜುರ್ಲಿಗೆ ಶಿವ ಕೊಟ್ಟಂಥ, ಮಹಾರುದ್ರ ಕೊಟ್ಟಂಥ ಒಂದು ವರ 16 ವರ್ಷ ಆಯುಷ್ಯನು ದೆಪ್ಪರೆಲ್ಲ 16 ವರ್ಷ ಆಯುಷ್ಯನು ಪಾಡೆರಳುಪ್ಪು ನಂಚಿನ ಅಧಿಕಾರ ಏರಗೊಂಡೊಂದು ಕೆನ್ನಗ ಪಂಜುರ್ಲಿಗೆ ಮಾತ್ರ ಅಂತ ನಮ್ಮ ಕುಟುಂಬ ಪರಂಪರೆಯಲ್ಲಿ ನಮ್ಮ ಪೂರ್ವಜರು ಹೇಳಿಕೊಂಡಂಥ ವಿಚಾರ. ಅದು ಸ್ವಯಂ ಶಿವನೇ ಕೊಟ್ಟಂತಹ ಅನುಗ್ರಹ, ಪಂಜುರ್ಲಿಗೆ ಕೊಟ್ಟಂತಹ ಅನುಗ್ರಹ. ಅದು ಪ್ರಾರ್ಥನಾ ಸಾಹಿತ್ಯದಲ್ಲಿ ಕೂಡ ನಮಗೆ ಗೋಚಾರಕ್ಕೆ ಬರ್ತಾ ಉಂಟು. ಅದರಲ್ಲೂ ಈ ಕುಟುಂಬ ಪರಂಪರೆಯನ್ನು, ಇಡೀ ಕುಟುಂಬವನ್ನು ಕಟ್ಟುವಂಥ, ಒಂದು ಸಂಘಟನೆ ಮಾಡುವಂಥ, ಆ ಧರ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂಥ ಒಂದು ಪದ್ಧತಿ ಇದ್ದರೆ ಕೂಡ ಅದು ಕುಟುಂಬ ಪರಂಪರೆಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ಕೆಲವು ನಮ್ಮ ಇಡೀ ತುಳುನಾಡಿನ ಪರಂಪರೆಯಲ್ಲಿ ತುಳುನಾಡನ್ನು ಬಿಟ್ಟು ನಮ್ಮ ದೇಶವನ್ನು ಅಂತರ್ದೇಶಕ್ಕೆ ಹೋದಂಥ ಕೆಲವು ನಮ್ಮ ತುಳುನಾಡಿನ ಪರಂಪರೆ ತುಳುವರಿದ್ದಾರೆ. ಕೆಲವರಿಗೂ ಎಲ್ಲೋ ಕಾಣದಂಥ ಸಿಗದಂತಹ ಕೆಲವು ಹೊತ್ತಿನಲ್ಲಿ ಕೂಡ ಅಂಥ ಸಂದರ್ಭಗಳಿದೆ. ದೇವಗಳ ಒಂದು ಸಾನ್ನಿಧ್ಯ, ಚೈತನ್ಯ, ದೇವಗಳ ಒಂದು ಪ್ರಭೆಯಿಂದ ಅಲ್ಲಿಂದ ತದನಂತರ ಅವರ ಅಂತ್ಯಕಾಲದಲ್ಲಿ ಬಂದು ದೈವಾರಾಧನೆ ಮಾಡುವಂಥ ಪದ್ಧತಿ ಉಂಟು ನಮ್ಮಲ್ಲಿ. ಅದರಲ್ಲೂ ನಮ್ಮ ಪದ್ಧತಿ ಅಂದರೆ ಮೋಕ್ಷ ಮಾಡುವಂಥ ಪದ್ಧತಿ ತುಳುವರಲ್ಲಿ ಇಲ್ಲ.
ನಮ್ಮ ಪದ್ಧತಿ ಅಂದರೆ 16 ಕಟ್ಟುಗಳಿಗೆ ಯಾವ ಸಂಪ್ರದಾಯ ಉಂಟು 16ಕ್ಕೆ ಸೇರಿಸುವಂಥ ಪದ್ಧತಿ ಅದು ತುಳುನಾಡಿನ ತುಳುವ ಪರಂಪರೆಯಲ್ಲಿ ಉಂಟು. ಬಹುಶಃ ಆ ಪೂರ್ವಜರು ಯಾವ ನಮ್ಮ ಸಂಪ್ರದಾಯಗಳನ್ನು, ಆಚಾರ ವಿಚಾರಗಳನ್ನು ಮತ್ತು ನಿಯಮಗಳನ್ನು, ಕಟ್ಟುಪಾಡುಗಳನ್ನು ಯಾವ ರೀತಿ ಆಚರಿಸಿ ಮತ್ತು ಬೆಳೆಸಿಕೊಂಡು ಮತ್ತು ಸರ್ವತಾ ಅವರ ಜೀವವನ್ನು ಸವೆಸಿ ಯಾವ ಸಂಸ್ಕೃತಿಗೆ ಬೇಕಾಗಿ ಸವೆದುಕೊಂಡು ಅವರ ಸಮರ್ಪಣೆ ಮಾಡಿಕೊಂಡು ಬಂದಿದ್ದಾರೋ ಅದನ್ನು ಮುಂದಿನ ಪೀಳಿಗೆಗೆ, ಭೂತ ವರ್ತಮಾನ ಭವಿಷ್ಯತ್ತಿಗೆ ಯಾವ ರೀತಿ ಉಳಿಸಿಕೊಳ್ಳಬೇಕಾಗುತ್ತೆ. ನಮ್ಮ ದೀರ್ಘವಾದಂಥ ಒಂದು ಚಿಂತನೆ ನಮ್ಮ ಒಳಗೆ ಕೂಡ ಇರಬೇಕಾಗ್ತದೆ. ಬಹುಶಃ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು ನಾವು ತಪ್ಪಿ ಹೋದರೆ ಆಚಾರ ವಿಚಾರ ಮತ್ತು ಪ್ರಚಾರ ಅಂತ ಹೇಳುವುದು. ಮೊದಲು ಇರಬೇಕಾದದ್ದು ಆಚಾರ ಅಂದರೆ ನಾವು ಈ ಕಟ್ಟುಪಾಡುಗಳೆಲ್ಲ ಎಲ್ಲ ಆಚಾರದಲ್ಲಿ ಬಂತು. ನಂತರ ಇರುವಂಥದ್ದೇ ಆಚಾರದಿಂದ ವಿಚಾರ. ಯಾವುದು ಪ್ರಾರ್ಥನಾ ಸಾಹಿತ್ಯ ಇರಬಹುದು, ಯಾವುದು ಕಟ್ಟುಪಾಡುಗಳಿರಬಹುದು, ಯಾವ ಸಮಾಜದವರು ಎಲ್ಲರನ್ನು ಒಟ್ಟು ಸೇರಿಸುವಂಥ ಕೆಲವರು ವಿಚಾರ ಭೇದಗಳು ಬರ್ತದೆ ಒಂದೊಂದು ಸಂದರ್ಭದಲ್ಲಿ. ಆ ಸಂದರ್ಭೋಚಿತವಾಗಿ ಅದನ್ನು ವಿಚಾರಿಸಿ ಮತ್ತು ನ್ಯಾಯೋಚಿತವಾದಂಥ ಒಂದು ನ್ಯಾಯ ಕೊಡುವಂಥ ನಮಗೆ ಆಗದಿರುವಂಥ ಒಂದು ಶಕ್ತಿ ಇದ್ದರೆ ಅದು ದೈವ ಕೊಡಿಯಡಿಯಲ್ಲಿ ಯಾವ ಕೋರ್ಟು ಕಚೇರಿಗಳಲ್ಲಿ, ಸುಪ್ರೀಂ ಕೋರ್ಟ್ ಕಚೇರಿ ಎಷ್ಟು ದೊಡ್ಡ ಕೋರ್ಟ್ ಕಚೇರಿ ಇದ್ದರೂ ಕೂಡ ಅಲ್ಲಿ ತೀರ್ಮಾನ ಆಗದೇ ಇರುವಂಥ ನ್ಯಾಯ ಕೊಟ್ಟಂಥ ಸ್ಥಾನಮಾನ ಕೂಡ ದೈವಾರಾಧನೆಯಲ್ಲೇ ಕೊಡಿಯಡಿಯಲ್ಲಿ ಅದು ಕಾಣಲಿಕ್ಕೆ ಸಿಗ್ತಾ ಉಂಟು. ಅದು ವಿಶೇಷವಾದಂಥ ಒಂದು ಆಚಾರ ವಿಚಾರ ಮತ್ತು ಪ್ರಚಾರ ಅಂತ ಹೇಳೋದು. ನಾವು ಪ್ರಚಾರ ಮಾಡುವುದ್ರೆ ಯಾವ ಮಾಧ್ಯಮ ಇರ್ಬೋದು, ಅದು ಬೇರೆ ಬೇರೆ ರೀತಿಯಂಥ ದೊಡ್ಡ ಸಂವಿಧಾನಬದ್ಧವಾಗಿ ಇರುವಂಥ ನಮಗೆ ಮುಖ್ಯ 5ನೇ 4ನೇ ಸ್ಥಾನಮಾನ ಇರುವಂಥ ಮಾಧ್ಯಮ ಅಂದರೆ ನಮಗೆ ಮಾಧ್ಯಮಗಳು. ಈ ಮಾಧ್ಯಮಗಳು ಅದು ಪ್ರಚಾರ ಮಾಡುವುದಿದ್ರೆ ಅದರ ಮೂಲ ವಿಚಾರವನ್ನು ತಿಳ್ಕೊಂಡು ಎಲ್ಲ ಪ್ರಚಾರ ಮಾಡಿದರೆ ಅದು ಜನರಿಗೂ ಮುಟ್ಟುತ್ತದೆ. ಈ ನಮ್ಮ ತುಳುನಾಡಿನ ಆಚಾರ ವಿಚಾರ ಪದ್ಧತಿಗಳು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರವಲ್ಲ, ಇಡೀ ದೇಶಕ್ಕೂ ಮತ್ತು ಇಡೀ ವಿಶ್ವಕ್ಕೂ ಅದು ತಲುಪಬೇಕು. ನಮ್ಮ ಆರಾಧನಾ ಪರಂಪರೆ ಅದು ತುಳುನಾಡಿನಲ್ಲಿ ಇರುವಂಥ ಮುಗ್ಧ ಸಮಾಜದವರು ಯಾವುದೇ ಆ ಕಟ್ಟುಪಾಡುಗಳಲ್ಲಿ ಜಿಜ್ಞಾಸೆಯನ್ನು ಇಟ್ಟುಕೊಳ್ಳದೆ ಪೂರ್ವ ಪರಂಪರೆಯಾಗಿ ಯಾವ ರೀತಿ ನಮ್ಮ ಪೂರ್ವಜರು ನಡೆಸಿಕೊಂಡು ಬಂದಿದ್ದಾರೋ, ಸನಾತನವಾಗಿ ಯಾವುದು ನಡೆಸಿಕೊಂಡು ಬಂದಿದ್ದಾರೋ ಆ ಸನಾತನ ಧರ್ಮಕ್ಕೆ ಒಂಚೂರು ಚ್ಯುತಿ ಬಾರದ ಹಾಗೆ ಅದನ್ನು ನಡೆಸಿಕೊಂಡು ಬರುವಂಥ ಒಂದು ಮೂಲ ಪರಂಪರೆ ತುಳುನಾಡಿನ ದೈವಾರಾಧನೆ ಪರಂಪರೆ. ಅದು ಮುಂದಿನ ಪೀಳಿಗೆ ಕೂಡ ನಮ್ಮ ದೈವಾರಾಧನೆಯಲ್ಲಿ ಕಾಣಲಿಕ್ಕೆ ಸಿಗುವಂಥ ವಿಚಾರ ಭೂತ ವರ್ತಮಾನ ಭವಿಷ್ಯತ್ ಅಂತ ಹೇಳೋದು. ಭೂತಕಾಲದಲ್ಲಿ ಕೂಡ ದೈವಾರಾಧನೆ ಇತ್ತು, ಈಗ ವರ್ತಮಾನ ಕಾಲದಲ್ಲಿ ಕೂಡ ಉಂಟು, ಭವಿಷ್ಯತ್ತಿ ಕಾಲದಲ್ಲಿ ಕೂಡ ಅದು ಇರ್ತದೆ. ಆ ಭೂತಕಾಲದಲ್ಲಿ ಇದ್ದಂಥ ದೈವಗಳು ಭವಿಷ್ಯತ್ತಿ ವರ್ತಮಾನ ಕಾಲದಲ್ಲಿ ನುಡಿದಂಥ ವಿಚಾರ ಭವಿಷ್ಯತ್ತಿನಲ್ಲಿ ಅದು ಆ ರೀತಿ ಆಗ್ತಾ ಉಂಟು. ಬಹುಶಃ ನಾವು ಈ ಯುಗ ಕಲಿಯುಗ ಅಂತ ಹೇಳ್ತೇವೆ. ಅದರಲ್ಲೂ ನಮ್ಮ ತುಳುನಾಡಿನ ತುಳು ಪರಂಪರೆಯಲ್ಲಿ ಅದು ದೈವಗಳ ಯುಗ. ದೈವಗಳು ನುಡಿಕೊಡುವುದು ಅಂದರೆ ನಾನು ಸೂರ್ಯಚಂದ್ರ ಪರ್ಯಂತ ಕಾಲದಲ್ಲಿ ನಿಮ್ಮನ್ನು ನಾನು ಭಕ್ತರನ್ನು ಅನುಗ್ರಹಿಸಿ ಹೋಗ್ತೇನೆ ಮತ್ತು ನನ್ನ ಈ ಕಟ್ಟುಪಾಡುಗಳನ್ನು ಉಳಿಸಿಕೊಂಡು ಹೋಗ್ತೇನಂತ ದೈವಗಳು ಕೊಟ್ಟಂತಹ ನುಡಿ. ಆದ್ದರಿಂದ ಸಾಂಕೇತಿಕವಾದಂತಹ ಬೆಳಕು ಕೊಡುವಂತಹ ನಮ್ಮ ಸೂರ್ಯಚಂದ್ರರು ಸಾಕ್ಷಿ ಅದಕ್ಕೆ, ಆ ದೈವಾರಾಧನೆ ಪರಂಪರೆಗೆ. ಸೂರ್ಯ ಅಂತ ಅಂದರೆ ಅದು ಒಂದು ಶುದ್ಧವಾದಂಥ ನೀರಿಗೂ ಆ ಸೂರ್ಯನ ಬೆಳಕು ಬೀಳ್ತದೆ, ಮತ್ತು ಅಶುದ್ಧವಾದಂಥ ನೀರಿಗೂ ಸೂರ್ಯನ ಬೆಳಕು ಬೀಳ್ತದೆ. ಆ ಸೂರ್ಯನಲ್ಲಿ ಭೇದ ಇಲ್ಲ ಅಂತ, ಆ ಭೇದ ಇಲ್ಲ ಎನ್ನುವಂಥ ತತ್ವವೇ ದೈವಾರಾಧನೆ ಅಂತ. ಅದನ್ನು ಹೆಚ್ಚಾಗಿ ತುಳುನಾಡಿನ ಪರಂಪರೆಯಲ್ಲಿ ನಮ್ಮ ಅಣಿಗಳಲ್ಲಿ ಮತ್ತು ಅದಕ್ಕೆ ಕಟ್ಟುವಂಥ ಚಿನ್ನಾಭರಣ ಅದೇ ಆಭರಣಗಳಲ್ಲಿ ಹೆಚ್ಚಾಗಿ ಸೂರ್ಯಚಂದ್ರರನ್ನೇ ಸಾಂಕೇತಿಕವಾಗಿ ಬಳಸುವಂಥ ಅದು ಸಂಪ್ರದಾಯ ನಮ್ಮ ಪರಂಪರೆಯಲ್ಲಿ ಬರ್ತದೆ. ಆ ಸೂರ್ಯ ಎಷ್ಟು ಶಾಖವಾಗಿ ಅನುಗ್ರಹಿಸ್ತದೋ ಮತ್ತು ಚಂದ್ರ ಅದು ಸಂಪಾಗಿ ಅನಿಸುವಂಥ ಚೈತನ್ಯ ಚಂದ್ರನಲ್ಲಿ. ಅದಕ್ಕೆ ಪೆದ್ದಂಡ ಅಪ್ಪೆ ಮತ್ತು ತಾಂಕಣ್ಣ ಸಮ್ಮಲೆ ಅಂತ ಹೇಳೋದು. ನಮಗೆ ಎತ್ತಂಥ ತಾಯಿ ಮತ್ತು ಸಲಹುವಂಥ ನಮ್ಮ ಮಾವ ಅಂತ ಹೇಳುವುದು ಆ ದೈವಾರಾಧನೆ ಪರಂಪರೆಯಲ್ಲಿ. ಆದ್ದರಿಂದ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎನ್ನುವಂಥ ಶ್ರೀರಾಮ ಆದರ್ಶ ಪುರುಷ ಹೇಳಿದಂಥ ರಾಮನ ಒಂದು ಆದರ್ಶ ಯಾವುದು ಉಂಟು, ಒಂದು ನಾವು ಹುಟ್ಟಿದಂಥ ಪುಣ್ಯಭೂಮಿ, ಜನ್ಮ ಕೊಟ್ಟಂಥ ತಾಯಿ, ಇದಕ್ಕಿಂತ ಸ್ವರ್ಗ ನನಗೆ ಬೇರೆ ಇಲ್ಲ ಅಂತ. ಆದ್ದರಿಂದ ಈ ಇಡೀ ತುಳುನಾಡಿನಲ್ಲಿ ಹುಟ್ಟಿ ಬೆಳೆದಂತಹ ಯಾರೆಲ್ಲ ತುಳುವರಿದ್ದಾರೋ
ಮತ್ತು ನಮ್ಮನ್ನು ಬಿಟ್ಟು ನಮ್ಮ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಂಥ ಯಾರು ತುಳುವರಿದ್ದರು ಮತ್ತು ಇಡೀ ಸಮಾಜಕ್ಕೆ ಯಾರು ಈ ದೈವಾರಾಧನೆ ಕಟ್ಟಿ ಬೆಳೆಸಿದಂಥ ಎಲ್ರಿಗೂ ಇದಕ್ಕಿಂತ ಸ್ವರ್ಗ ಯಾವುದೂ ಇಲ್ಲ. ಈ ದೈವಾರಾಧನೆಗೆ ನಮಗೆ ಮುಖ್ಯ ನಮ್ಮ ಆಸ್ತಿ ಅಂದರೆ ಅದು ದೈವಾರಾಧನೆ ತುಳುವರಿಗೆ. ಈ ಆಸ್ತಿ ನಮ್ಮ ಆಸ್ತಿ, ನಮ್ಮ ಆಸ್ತಿಯನ್ನು ನಾವು ಜೋಪಾನ ಮಾಡಿದರೆ ಮುಂದಿನ ಪೀಳಿಗೆ ಕೂಡ ಅದನ್ನು ಜೋಪಾನ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ವಿಶೇಷವಾಗಿ ಬೇರೆ ಬೇರೆ ಮಾಧ್ಯಮಗಳು, ದೊಡ್ಡ ದೊಡ್ಡ ಮಾಧ್ಯಮಗಳು ಈಗ ಪ್ರಚಾರದಲ್ಲಿ ಇದೆ. ದೈವಗಳ ಆರಾಧನಾ ಪರಂಪರೆ, ಸಂಸ್ಕೃತಿ, ಸಂಸ್ಕಾರ, ಆಚಾರ ವಿಚಾರಗಳ ಬಗ್ಗೆ, ನಮ್ಮ ಸನಾತನ ಧರ್ಮಗಳ ಬಗ್ಗೆ ಬೇರೆ ಬೇರೆ ಅದರದೇ ಆದಂಥ ಒಂದು ಸಂಪ್ರದಾಯ ನಡೀತಿದೆ. ಅದರಿಂದ ಸನ್ನಿಧಿ ಎನ್ನುವಂಥ ಯೂಟ್ಯೂಬ್ ಚಾನಲ್ ಪ್ರಸ್ತುತ ಈಗ ಒಂದು ಉಗಮಕ್ಕೆ ಬರ್ತಾ ಇದೆ, ಬೆಳಕಿಗೆ ಬರ್ತಾ ಇದೆ. ಈ ಚಾನಲ್ನ ಮೂಲಕ ಇಡೀ ನಮ್ಮ ಸನಾತನವಾದಂಥ ಧರ್ಮ, ಸಂಸ್ಕೃತಿ, ಆಚಾರ ವಿಚಾರಗಳಿಗೂ ಯಾವುದು ವೇದ, ಶಾಸ್ತ್ರ, ಪುರಾಣಗಳ ಬಗ್ಗೆ ಮತ್ತು ಕ್ಷೇತ್ರದ ಪುರಾಣಗಳ ಬಗ್ಗೆ ಮತ್ತು ದೈವಾರಾಧನೆ ಪುರಾಣಗಳ ಬಗ್ಗೆ, ದೈವಾರಾಧನೆಯ ಬಗ್ಗೆ, ತುಳುನಾಡಿನ ಕಟ್ಟು ಪದ್ಧತಿಯ ಬಗ್ಗೆ ಉಳಿಸಿಕೊಳ್ಳು ಮತ್ತು ಬೆಳೆಸುವಂಥ ಮತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಧ್ಯಮದ ಮೂಲಕ, ಸನ್ನಿಧಿಯ ಮೂಲಕ ಆಗ್ತಾ ಇದೆ. ಸನ್ನಿಧಿ ಎನ್ನುವಂಥ ಒಂದು ಶಬ್ದಾರ್ಥವೇ ಯಾವ ಸಾನ್ನಿಧ್ಯದಲ್ಲಿ ಒಂದು ದಿವ್ಯ ಚೈತನ್ಯ ಇದೆಯೋ ಆ ಸಾನ್ನಿಧ್ಯಕ್ಕೆ ಕರೆಯುವಂಥ ಒಂದು ಶಬ್ದಾರ್ಥವೇ ಒಂದು ಸನ್ನಿಧಿ ಮತ್ತು ದಿವ್ಯ ಸನ್ನಿಧಿ, ಪುಣ್ಯ ಸನ್ನಿಧಿ ಅಂತ. ಅದು ಪುಣ್ಯ ಸನ್ನಿಧಿ ಅಂತ ಇದ್ದರೆ ಅದು ನಮ್ಮ ಒಳಗೆ ಇರುವಂಥ ಚೈತನ್ಯ ಶಕ್ತಿ, ಆತ್ಮಚೈತನ್ಯ ಶಕ್ತಿಯ ಮೂಲ ಚೈತನ್ಯ, ಅದೇ ಸನ್ನಿಧಿ ಅಂತ ಹೇಳೋದು. ಈ ಕೊಟ್ಟಂಥ ಯಾವುದು ದೈವಾರಾಧನೆ, ಅವತ್ತು ಸಂಸ್ಕೃತಿ, ಸಂಸ್ಕಾರ ಮತ್ತು ಬೇರೆ ಬೇರೆ ಮಜಲುಗಳಲ್ಲಿ ಇರುವಂತಹ ನಮ್ಮ ದೇವಸ್ಥಾನಗಳ ಪದ್ಧತಿ ಇರ್ಬೋದು, ಗುರು ಮಠಗಳ ಪದ್ಧತಿ ಇರಬಹುದು, ಸನಾತನ ಧರ್ಮದ ಸಂಸ್ಕೃತಿ, ದೈವಾರಾಧನೆಯ ಸಂಸ್ಕೃತಿಯ ಆಚಾರ ವಿಚಾರಗಳ ಪದ್ಧತಿ ಇರ್ಬೋದು, ಅದನ್ನು ನಮ್ಮ ಒಳಗೆ ಜೀರ್ಣಿಸಿಕೊಳ್ಳುವಂಥ ಒಂದು ಶಕ್ತಿ ನಮಗೂ ದೇವರ ಅನುಗ್ರಹಿಸಲಿ. ಮತ್ತು ನಾವು ಜೀರ್ಣಿಸಿಕೊಂಡ ನಂತರ ಇನ್ನೊಬ್ಬರಿಗೂ ಅದರ ವಿಚಾರವನ್ನು ಮುಟ್ಟಿಸಿಕೊಳ್ಳುವಂಥ ಮತ್ತು ಭವಿಷ್ಯತ್ತಿನಲ್ಲಿ ನಮ್ಮ ಪೀಳಿಗೆ, ನಮ್ಮ ಇನ್ನೂ ಎಷ್ಟು ಕಾಲಗಳು ಈ ಸನಾತನ ಧರ್ಮಕ್ಕೆ ಅಂತ್ಯ ಅಂತ ಇಲ್ಲ ಧರ್ಮಕ್ಕೆ. ಆದ್ದರಿಂದ ಧರ್ಮ ಎನ್ನುವಂಥದ್ದು ವೇದ, ಸ್ಮೃತಿ, ಸದಾಚಾರ, ಸ್ವಚ್ಛ ಪ್ರಿಯಂ ಆತ್ಮನ ಅಂತ ಹೇಳೋದು. ಅದು ಎಲ್ರಿಗೂ ಹಿತವಾಗಲಿಕ್ಕೆ, ಎಲ್ಲರನ್ನು ಮೆಚ್ಚಿಸಲಿಕ್ಕೆ ಇರುವಂಥದ್ದು ಅಲ್ಲ. ಆದ್ದರಿಂದ ಅದು ಆತ್ಮಕ್ಕೆ ಪ್ರಿಯವಾದರೆ ಅದು ಧರ್ಮ ಅಂತ ಹೇಳೋದು. ಅದರಿಂದ ಕೊಟ್ಟಂತಹ ಸನ್ನಿಧಿಯ ಮೂಲಕ ಕೊಟ್ಟಂತಹ ಯಾವ ವಿಚಾರಗಳುಂಟು ಅದನ್ನು ಜೀರ್ಣಿಸಿಕೊಳ್ಳುವಂಥ ಮತ್ತು ಮುಂದಿನ ಪೀಳಿಗೆ ಉಳಿಸಿಕೊಳ್ಳುವಂಥ ಶಕ್ತಿ ಭಗವಂತ ಅನುಗ್ರಹಿಸಲಿ. ನಮ್ಮ ತುಳುನಾಡಿನ ಇಡೀ ದೇವರುಗಳು ಎಲ್ರಿಗೂ ಒಳ್ಳೆಯದು ಮಾಡಲಿ, ಜಗತ್ತಿಗೆ ಕಲ್ಯಾಣ ಆಗಲಿ. ಸನ್ನಿಧಿ ಚಾನಲ್ಗಳು ಅವರ ಸಿಬ್ಬಂದಿ ವರ್ಗದವರಿಗೂ ವಿಶೇಷವಾಗಿ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ನಮ್ಮ ಸನ್ನಿಧಿ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.